ಭಾರತೀಯ ವೈದ್ಯಕೀಯ ಸಂಘ ಹುಬ್ಬಳ್ಳಿ ಶಾಖೆ ಮತ್ತು ಐಎಂಎ ಕರ್ನಾಟಕ ರಾಜ್ಯ ಶಾಖೆಯ ಆಶ್ರಯದಲ್ಲಿ ಇದೇ ಡಿಸೆಂಬರ್ 12ರಿಂದ 14ರವರೆಗೆ ಹುಬ್ಬಳ್ಳಿಯಲ್ಲಿ ಆಯೋಜಿಸಿದ್ದ ಸ್ವರ್ಣ ಕಪ್ ಐಎಂಎ ಡಾಕ್ಟರ್ಸ್ ಲೀಗ್ 2025 ರಾಜ್ಯ ಮಟ್ಟದ ವೈದ್ಯರ ಕ್ರಿಕೆಟ್ ಟೂರ್ನಮೆಂಟ್ ಯಶಸ್ವಿಯಾಗಿ ಮುಕ್ತಾಯಗೊಂಡಿದ್ದು, ಗೆಲುವು ಕಂಡ ತಂಡಗಳಿಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಮತ್ತು ಸ್ವರ್ಣ ಗ್ರೂಪ್ ಆಫ್ ಕಂಪನಿ ಮಾಲೀಕರಾದ ಡಾಕ್ಟರ್ ಬಿಎಸ್ವಿ ಪ್ರಸಾದ್ ಅವರು ಬಹುಮಾನ ವಿತರಿಸಿದರು. ಮೂರು ದಿನಗಳ ಈ ಮಹಾ ಕ್ರೀಡಾಕೂಟದಲ್ಲಿ ಕರ್ನಾಟಕದ ವಿವಿಧ ಐಎಂಎ ಶಾಖೆಗಳಿಂದ ಸುಮಾರು 600ಕ್ಕೂ ಹೆಚ್ಚು ವೈದ್ಯರು 42 ತಂಡಗಳ 3 ವಿಭಾಗಗಳಲ್ಲಿ ಸ್ಪರ್ಧಿಸಿದರು. ಪುರುಷರ ಓಪನ್ ಕ್ಯಾಟಗರಿ 32 ತಂಡಗಳು, ಪುರುಷರ ಲೆಜೆಂಡ್ಸ್ 45 ವರ್ಷ ಮೇಲ್ಪಟ್ಟವರು 4 ತಂಡಗಳು ಮತ್ತು ಮಹಿಳಾ ವಿಭಾಗ 6 ತಂಡಗಳು ಈ ಪಂದ್ಯಗಳನ್ನು ಹುಬ್ಬಳ್ಳಿ ಧಾರವಾಡದ 10 ಕ್ರಿಕೆಟ್ ಮೈದಾನಗಳಲ್ಲಿ ಲೀಗ್ ಕಮ್ ನಾಕೌಟ್ ಮಾದರಿಯಲ್ಲಿ ಆಯೋಜನೆ ಮಾಡಿದರು. ಇನ್ನು ಮೆನ್ಸ್ ಓಪನ್ ಕ್ಯಾಟಗರಿ ಅಂತಿಮ ಪಂದ್ಯವನ್ನ ಬಿವಿಬಿ ಇಂಜಿನಿಯರಿಂಗ್ ಕಾಲೇಜು ಮೈದಾನದಲ್ಲಿ ನಡೆಸಲಾಯಿತು. ಹಾಸನ ಹೊಯ್ಸಳಾಸ್ ತಂಡ ನಿಗದಿಪಡಿಸಿದ್ದ 81 ರನ್ಗಳ ಗುರಿಯನ್ನ 2 ಓವರ್ಗಳಲ್ಲಿ 8 ವಿಕೆಟ್ಗೆ 80 ರನ್ ಬೆನ್ನಟ್ಟಿದ ಮಂಡ್ಯ ಲಯನ್ಸ್ ತಂಡವು 11.5 ಓವರ್ಗಳಲ್ಲಿ 4 ವಿಕೆಟ್ಗೆ 43 ರನ್ ಗಳಿಸಿ 6 ವಿಕೆಟ್ಗಳಿಂದ ಭರ್ಜರಿ ಗೆಲುವು ದಾಖಲಿಸಿ ಚಾಂಪಿಯನ್ ಆಗಿ ಹೊರಹೊಮ್ಮಿತು. ಮೆನ್ಸ್ ಲೆಜೆಂಡ್ ಟೀಮ್ ಅಂತಿಮ ಪಂದ್ಯವನ್ನ ಎಸ್ಡಿಎಂ ಡೆಂಟಲ್ ಕಾಲೇಜು ಮೈದಾನದಲ್ಲಿ ಆಯೋಜಿಸಲಾಗಿತ್ತು. ಹಾಸನ ಲೆಜೆಂಡ್ಸ್ ತಂಡವು ಮೈಸೂರು ಲೆಜೆಂಡ್ಸ್ ತಂಡವನ್ನ 16 ರನ್ಗಳ ಅಂತರದಿಂದ ಸೋಲಿಸಿ ಕಿರೀಟವನ್ನ ಮುಡಿಗೇರಿಸಿಕೊಂಡಿತು. ಮಹಿಳಾ ವಿಭಾಗದ ಅಂತಿಮ ಪಂದ್ಯವನ್ನ ಕರ್ನಾಟಕ ಮೆಡಿಕಲ್ ಕಾಲೇಜ್ ಮತ್ತು ರಿಸರ್ಚ್ ಇನ್ಸ್ಟಿಟ್ಯೂಟ್ ಮೈದಾನದಲ್ಲಿ ನಡೆಸಲಾಯಿತು. ಮೈಸೂರು ಕ್ವೀನ್ಸ್ ತಂಡವು ಕುಂದಾ ಕ್ರೂಸಿಡರ್ಸ್ ವಿರುದ್ಧ ಕೇವಲ 3.1 ಓವರ್ಗಳಲ್ಲಿ ಗುರಿಯನ್ನ ಬೆನ್ನಟ್ಟಿ 8 ವಿಕೆಟ್ಗಳ ಭರ್ಜರಿ ಗೆಲುವು ಸಾಧಿಸಿ ಪ್ರಶಸ್ತಿಯನ್ನ ತಮ್ಮದಾಗಿಸಿಕೊಂಡಿತು. ಇನ್ನು ಸ್ವರ್ಣ ಕಪ್ ಐಎಂಎ ಡಾಕ್ಟರ್ಸ್ ಲೀಗ್ 2025 ಬಹುಮಾನ ವಿತರಣೆ ಸಮಾರಂಭವನ್ನ ಹುಬ್ಬಳ್ಳಿಯ ಬಿವಿಬಿ ಇಂಜಿನಿಯರಿಂಗ್ ಕಾಲೇಜು ಮೈದಾನದಲ್ಲಿ ಆಯೋಜಿಸಿದ್ದು, ಈ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಮಾನ್ಯ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಆಗಮಿಸಿದರು. ಕೆಎಲ್ಇ ಸೊಸೈಟಿ ಬೆಳಗಾವಿಯ ನಿರ್ದೇಶಕರಾದ ಶಂಕರಣ್ಣ ಮುನವಳ್ಳಿ ಹಾಗೂ ಟೂರ್ನಮೆಂಟ್ನ ಮುಖ್ಯ ಪ್ರಾಯೋಜಕರಾದ ಸ್ವರ್ಣ ಗ್ರೂಪ್ ಆಫ್ ಕಂಪನೀಸ್ ಹುಬ್ಬಳ್ಳಿಯ ವ್ಯವಸ್ಥಾಪಕ ನಿರ್ದೇಶಕರಾದ ಡಾಕ್ಟರ್ ಬಿಎಸ್ವಿ ಪ್ರಸಾದ್, ಡಾಕ್ಟರ್ ಸೋಮಶೇಖರ, ಶ್ರೀ ಜಯರಾಮ ಶೆಟ್ಟಿ ಉಪಸ್ಥಿತರಿದ್ದರು. ಮುಖ್ಯ ಅತಿಥಿ ಶ್ರೀ ಪ್ರಹ್ಲಾದ್ ಜೋಶಿಜಿ ಅವರು ತಮ್ಮ ಸಂದೇಶದಲ್ಲಿ ವೈದ್ಯರು ಇಷ್ಟು ಚುರುಕಾಗಿ ಸ್ಪರ್ಧಾತ್ಮಕ ಕ್ರಿಕೆಟ್ ಆಡೋದನ್ನ ತಿಳಿದು ಸಂತೋಷ ವ್ಯಕ್ತಪಡಿಸಿ ವೈದ್ಯ ವೃಂದದ ಕ್ರೀಡಾ ಮನೋಭಾವ ಮತ್ತು ಉತ್ಸಾಹವನ್ನ ಮೆಚ್ಚಿದ್ರು. ಇಂತಹ ಭವ್ಯವಾದ ಟೂರ್ನಮೆಂಟ್ ಅನ್ನ ಯಶಸ್ವಿಯಾಗಿ ಆಯೋಜಿಸಿದ್ದಕ್ಕಾಗಿ ಆಯೋಜಕರನ್ನ ಅಭಿನಂದಿಸಿದ್ರು. ತಮ್ಮ ಭಾಷಣದಲ್ಲಿ ಡಾಕ್ಟರ್ ಬಿಎಸ್ವಿ ಪ್ರಸಾದ್ ಅವರು ಸ್ಪರ್ಧೆಯಲ್ಲಿ ತಮ್ಮ ಕೌಶಲ್ಯ ಪ್ರದರ್ಶಿಸಿದ ವೈದ್ಯರು ಮುಂದಿನ ದಿನಗಳಲ್ಲಿ ವೈದ್ಯರು ಭಾರತೀಯ ಕ್ರಿಕೆಟ್ ತಂಡವನ್ನ ಪ್ರತಿನಿಧಿಸೋದಕ್ಕೆ ಮಾದರಿಯಾಗಬಹುದು ಎಂಬ ವಿಶ್ವಾಸ ವ್ಯಕ್ತಪಡಿಸಿದರು. ಗಣ್ಯರು ವೈದ್ಯರಲ್ಲಿ ಕ್ರೀಡಾ ಸ್ಫೂರ್ತಿ, ಆರೋಗ್ಯ ಮತ್ತು ಪರಸ್ಪರ ಸಹಕಾರವನ್ನ ಉತ್ತೇಜಿಸುವ ಈ ವಿಶಿಷ್ಟ ಪ್ರಯತ್ನವನ್ನ ಶ್ಲಾಘಿಸಿದರು. ಇನ್ನು ಕ್ರಿಕೆಟ್ ಟೂರ್ನಮೆಂಟ್ ಆಡಿದ ವೈದ್ಯರ ತಂಡಗಳು ತಮ್ಮ ಬ್ಯುಸಿ ಶೆಡ್ಯೂಲ್ನಲ್ಲಿ ಆರೋಗ್ಯದ ವಿಚಾರಕ್ಕೆ ಕ್ರೀಡೆಗಳನ್ನ ಆಡ್ತಿರೋದನ್ನ ನೋಡಿದ್ರೆ ಖುಷಿಯಾಗುತ್ತೆ. ಈ ನಿಮ್ಮ ಲೈಫ್ ಸ್ಟೈಲ್ ಎಲ್ಲರಿಗೂ ಮಾದರಿಯಾಗಲಿದೆ ಎಂದು ಡಾಕ್ಟರ್ ಬಿಎಸ್ವಿ ಪ್ರಸಾದ್ ಅವರು ಶುಭ ಹಾರೈಸಿದರು. All these days, I was thinking doctors will be very busy in treating the patients in the clinics or hospitals and nursing homes, and they will not have the real physique, particularly for playing the sports like cricket and all. But today, that opinion has been proved wrong, and you doctors have proven that you are having the best physique among the cricketers, and I hope seeing the players like Shashank and Praveen and all others, hopefully in the coming years we can see in the Indian cricket team doctors also. Not the way Diggle has bowled spinning and batting, I really appreciate, and I think you have become the role models, not only giving advices or prescriptions. Practically, you are showing how a human being has to be fit in his life, and this is a good example. And I also thank Dr. Birada, Dr. Sajjan sir, Dr. Sachin, Shyam, who have approached me for the sponsorship. Really, that day I was thinking, why
doctors, I don't know, should I do or not, but the moment they told that all over Karnataka 600 doctors are going to come here to Hubli for playing the cricket, then I felt it's a great moment for Hubli. Not only for the doctors, it's a great moment for Hubli. Then I immediately I told them, I'm there with you. So I once again wholeheartedly, the other day I welcomed all the doctors, but I think 80% of the doctors were busy in their fellowship. So only 20% could listen to me. As I, Dr. Mohan also has mentioned, and Captain Vishit also has mentioned, it's only a occasion for all the doctors to meet, exchange their views, ideas, and continue their friendship and cherish their memories of these 3 days here. That is the main motto behind this. Numbers, first prize, second prize, and all these are all only the numbers, and the real sportsmanship you have shown and participation itself is a winning of the tournament. And I wish in the coming years you play great sport, and I wish one of you should be there in the Indian team in the coming years. I wanted to see you personally, and I wish all the best to all the doctors. Thank you.